ಫ್ರೆಂಡ್ಸ್, ಈಗ 4 ಗಂಟೆ ಆಗಿದೆ. ಈಗೆಲ್ಲ ಶಟಲ್ ಕಾಕ್ ಆಡಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಇವತ್ತಿನ ವಿಶೇಷ ಏನಂದ್ರೆಪ್ಪ, ಈವ್ನಿಂಗ್ ವ್ಲಾಗ್ದು ನಮ್ಮ ಚಿಕ್ಕಮ್ಮ ಅವ್ರದ್ದು ಹೋಮ್ ಟೂರ್ ಮಾಡೋದಿದೆ. ಹೇಗೆ ಏನು ಎತ್ತ ಅಂತ ತೋರಿಸ್ತೀವಿ, ಬನ್ನಿ ಫ್ರೆಂಡ್ಸ್. ಸೊ ಬನ್ನಿ ಒಳಗೆ ಹೋಗೋಣ. ವೆಲ್ಕಮ್ ಟು ಮೈ ಹೋಮ್. ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಹೊರಗಡೆ ಭತ್ತದ ತೋರಣ ನೋಡಿದ್ದೀರಲ್ಲ, ಅದನ್ನ ಪ್ರತಿಯೊಬ್ಬರು ಮನೆಗೂ ಹಾಕಬೇಕು. ನೋಡಿ, ಇವಳ ಹೆಸರು ಆರಾಧ್ಯ ಅಂತ. ಇವಳು ನನ್ನ ತಂಗಿ. ಎಲ್ಲರಿಗೂ ಹಾಯ್ ಮಾಡ್ತಿದ್ದಾಳೆ ಫ್ರೆಂಡ್ಸ್. ನಮ್ಮ ಪುಟಾಣಿ ಆರಾಧ್ಯ ಇವಳು. ಇವಾಗ ಎದುರುಗಡೆ ಬಂದರೆ, ಹೊರಗಡೆಯಿಂದ ಒಳಗಡೆ ಬಂದರೆ ಮೊದಲು ಕಾಣೋದು ಟಿ ವಿ, ಟೇಬಲ್, 2 ಚೇರು ಫ್ರೆಂಡ್ಸ್. ಟಿ ವಿ ಪಕ್ಕನೇ ಒಂದು ವಿಂಡೋ ಇದೆ. ಹಾಗೆ ಇನ್ನು ಎದುರುಗಡೆ ನೋಡಿದ್ರೆ ಚಕ್ರದ ಫೋಟೋ ಇದೆ ಫ್ರೆಂಡ್ಸ್. ಇದು ಕೂಡ ವೆಲ್ಕಮ್ ಟು ಮೈ ಹೋಮ್ ಅಂತ ಹಾಕಿದ್ದಾಳೆ ನಮ್ಮ ತಂಗಿ. ಮಾಡಿ, ಇವಳು ಚಿಕ್ಕವಳಿದ್ದಾಗಿಂದು ಫೋಟೋ ಫ್ರೆಂಡ್ಸ್. ಇವಾಗ ಇವಳು 6th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ನೋಡ್ತಿರ್ಬೋದು ಅವಾಗ ಹೇಗಿದ್ಲು, ಇವಾಗ ಹೇಗಿದ್ದಾಳೆ ಅಂತ. ತುಂಬ ಚೆನ್ನಾಗಿದೆಯಲ್ಲ ಫೋಟೋ ಫ್ರೆಂಡ್ಸ್. ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊರಗಡೆ ಕೂಡ ನೋಡಿ ಫ್ರೆಂಡ್ಸ್, ಇದು ದಿವಾನ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪಿಲ್ಲೋ ಕೂಡ ಚೆನ್ನಾಗಿದೆ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮ. ಇದು ಮೇಲೆ ಬಂದರೆ ಒಂದು ಕೃಷ್ಣಂದು ಫೋಟೋ ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು. ಹಾಗೆ ದಿವಾನ ಪಕ್ಕ ಒಂದು ಚಿಕ್ಕದಾಗಿ ಶೋಕೇಶು ಫ್ರೆಂಡ್ಸ್. ಇದು ನಮ್ಮ ತಂಗಿದು ಪ್ರೈಸಸ್ಸು ಫ್ರೆಂಡ್ಸ್. ಪ್ರೈಸ್ ತೊಗೊಂಡಿದ್ದಾಳೆ. ತುಂಬ ಜಾಣೆ ಇದ್ದಾಳೆ ಫ್ರೆಂಡ್ಸ್ ನಮ್ಮ ತಂಗಿ. ನೋಡ್ತಿರ್ಬೋದು ನೀವು ಹಾಲು ಯಾವ ಥರ ಇದೆ ಅಂತ. ನಮ್ಮ ಚಿಕ್ಕಮ್ಮ ಕ್ಲೀನ್ ಮಾಡಿದಷ್ಟು ನಾವು ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್. ಮಾಡ್ತೀವಿ, ಆದರೆ ನಮ್ಮ ಚಿಕ್ಕಮ್ಮ ಅಷ್ಟು ಬರಲ್ಲ. ನಮ್ಮ ಚಿಕ್ಕಮ್ಮ ಫುಲ್ಲು ಸ್ಟ್ರಿಕ್ಕು, ಕ್ಲೀನಿಂಗು ಎಲ್ಲ ಫ್ರೆಂಡ್ಸ್. ಇವಾಗ ಕಿಚನ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಕಿಚನ್ ಕೂಡ ನೋಡ್ತಿರ್ಬೋದು. ಎದುರುಗಡೆನೆ ಫ್ರಿಜ್ಜು ಕೂಡ ಇದೆ, ಒಂದು ಕಾಣ್ತಿರ್ಬೋದು. ಇದನ್ನು ಫ್ರಿಜ್ ತೊಗೊಂಡು 1-2-3 ವರ್ಷ ಆಗಿದೆ ಅಂತ ಫ್ರೆಂಡ್ಸ್. ನೋಡಿ, ಕ್ಲೀನಾಗಿ ಇಕ್ಕಿದ್ದಾರೆ. ಒಂದು ಪಾತ್ರೆ ಸ್ಟ್ಯಾಂಡು ಫ್ರೆಂಡ್ಸ್. ಹಾಗೆ ಸಿಂಕು. ಅಡುಗೆ ಮನೇಲಿ ಕೂಡ ಒಂದು ಪಾಟ್ ಇಕ್ಕಿದ್ದಾರೆ ಫ್ರೆಂಡ್ಸ್. ಮನಿ ಪ್ಲ್ಯಾಂಟು ಗಿಡದ ಹೆಸರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮನೆ ಕೂಡ. ನೋಡ್ತಿರ್ಬೋದು ನೀವು ಎಲ್ಲ ಬಾಕ್ಸು, ಕಾಳು, ಬೇಳೆ ಎಲ್ಲ ಯಾವ ಥರ ಇಟ್ಟಿದ್ದಾರೆ ಅಂತ. ಫ್ರಿಜ್ಜು ಕೂಡ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. LG ಫ್ರಿಜ್ ಫ್ರೆಂಡ್ಸ್. ನೋಡಿದ್ರಲ್ಲ, ಇವಾಗ ಹಾಲ್ ನೋಡಿದ್ರಿ, ಅಡುಗೆ ಮನೆ ನೋಡಿದ್ರಿ. ಇವಾಗ ದೇವ್ರ ಮನೆ ನೋಡ್ರಿ ಫ್ರೆಂಡ್ಸ್. ಇದು ಕೂಡ ತುಂಬ ಚಿಕ್ಕದಾಗಿ ಸೂಪರಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮನೆ ಕೂಡ. ದೇವ್ರ ಮನೆ ಕೂಡ ನಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿರಿ ಫ್ರೆಂಡ್ಸ್. ಮತ್ತು ಇವಾಗ ಬೆಡ್ರೂಮ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಬೆಡ್ರೂಮ್ ಕೂಡ ತುಂಬ ಚೆನ್ನಾಗಿವೆ. 2 ಬೆಡ್ರೂಮ್ ಇರೋದು. ನೋಡ್ತಿರ್ಬೋದು, ಬಾಗಿಲು ತೆಗೆದ ತಕ್ಷಣ ಬೀರು. ಇದು ಚಿಕ್ಕಮ್ಮ ಅವ್ರ ಮದುವೆಲಿ ಕೊಟ್ಟಿರೋದು. ಹಾಗೆ ಇದು ನಮ್ಮ ತಂಗಿ ಸ್ಟಡಿ ಟೇಬಲ್ ಫ್ರೆಂಡ್ಸ್. ಇದು ಕೂಡ ಹೊಸದವ್ರ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು. ಕಬೋರ್ಡ್ ಕೂಡ ಎಲ್ಲ ಅಟ್ಯಾಚ್ ಇದೆ ಫ್ರೆಂಡ್ಸ್. ಇದ್ರ ರೂಮ್ದಲ್ಲೂ ಕೂಡ ವಿಂಡೋ ಒಂದಿದೆ ಫ್ರೆಂಡ್ಸ್. ವ್ಯೂ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸೂಪರಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು ಕೂಡ ವ್ಯೂನ. ಬೆಂಗಳೂರಲ್ಲಂತೂ ಬರೀ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ನೋಡಿ ಫ್ರೆಂಡ್ಸ್.
ನೀವು ಯಾರಾದರೂ ಬೆಂಗಳೂರಲ್ಲಿ ಇದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡು, ಇದು ಒಂದು ಬೆಡ್ರೂಮ್ ಆಯಿತು. ಇವಾಗ ಇನ್ನೊಂದು ಬೆಡ್ರೂಮ್ ನೋಡೋಣ ಬನ್ನಿ ಫ್ರೆಂಡ್ಸ್. ಅದು ಕೂಡ ಚೆನ್ನಾಗಿ, ಅದಕ್ಕೂ ಕೂಡ ವಾರ್ಡ್ರೋಬ್ಗಳು ಇವೆ ಫ್ರೆಂಡ್ಸ್. ನೋಡ್ತಿರ್ಬೋದು, ಎದುರುಗಡೆ ಹೋದರೆ ವಾಷಿಂಗ್ ಮಿಷಿನು ಫ್ರೆಂಡ್ಸ್. ಇಬ್ಬರು ಮಕ್ಕಳು ಮಲಗಿದ್ದಾರೆ. ಯಾರು ಅಂದರೆ ಒಂದು ನನ್ನ ಮಗಳು, ಒಂದು ನಮ್ಮ ಚಿಕ್ಕಮ್ಮ ಅವ್ರ ಮಗ, ಅಂದರೆ ನಮ್ಮ ತಮ್ಮ ಫ್ರೆಂಡ್ಸ್. ಈ ನೋಡಿ, ಇಲ್ಲೂ ಕೂಡ ಒಂದು ವಿಂಡೋ ಇದೆ ಫ್ರೆಂಡ್ಸ್. ಇದಕ್ಕೂ ಕೂಡ ಕಬೋರ್ಡು ಇದೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ವಿಡಿಯೋ ಮಾಡೋದಿರಲಿಲ್ಲ, ಹಾಗೆ ಸುಮ್ಮನೆ ಸಡನ್ನಾಗಿ ತಲೆಯಲ್ಲಿ ಬಂತು ಫ್ರೆಂಡ್ಸ್. ಹಾಗೆ ಬಂದರೆ ನೋಡಿ ಫ್ರೆಂಡ್ಸ್, ಬೆಡ್ರೂಮ್ ಪಕ್ಕನೇ ಟಾಯ್ಲೆಟ್ ಬಾತ್ರೂಮ್ ಕೂಡ ಅಟ್ಯಾಚ್ ಇದೆ ಫ್ರೆಂಡ್ಸ್. ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.